ಓಂ ನಮೋ ನಾರಾಯಣಾಯ ಗುರುಭ್ಯೋ ನಮಃ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಎರಡು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಭಾಳ ವಿಶೇಷವಾದಂಥ ಎರಡು ವಿಷಯಗಳು. ಮೊದಲನೇದಾಗಿ ಜ್ಯೋತಿಷಾಸ್ತ್ರ, ಎರಡನೇದಾಗಿ ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರ ನೀವೆಲ್ಲ ಸಾಕಷ್ಟು ಕಡೆ ನೋಡಿದ್ದೀರ, ತಿಳ್ಕೊಂಡಿದ್ದೀರ. ಅದರಲ್ಲೂ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದನ್ನು ಹೆಚ್ಚಾಗಿ ಕಾಣಬರುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ ನಮ್ಮ ಹುಟ್ಟಿದ ದಿನಾಂಕದ ಮೇಲೆ ನಾವು ಅದನ್ನು ಅನಲೈಸ್ ಮಾಡ್ಬೋದು. ಒಂದು ಡೇಟ್ ಆಫ್ ಬರ್ತು, ಅದರ ಮೇಲೆ ನಾವು ನೇಮು, ಫೋನ್ ನಂಬರ್ಸ್, ವೆಹಿಕಲ್ಸ್, ಅದರಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ಟು ನಾವು ಅದನ್ನು ಅಪ್ಡೇಟ್ ಮಾಡ್ಕೋಬೋದು. ಸೊ ಅದನ್ನು ಪೂರ್ತಿಯಾಗಿ ಒಬ್ಬ ವ್ಯಕ್ತಿಯ ಜೀವನವನ್ನು ನಾವು ಅನಲೈಸ್ ಮಾಡಬೇಕಾಗಲ್ಲ. ಅದರಲ್ಲೂ ಎಸ್ಪೆಷಲಾಗಿ ಪ್ರಶ್ನಶಾಸ್ತ್ರ ಇರ್ಬೋದು ಅಥವಾ ಶಾಸ್ತ್ರ ಇರ್ಬೋದು, ಅದರಲ್ಲಿ ನೋಡೋದಕ್ಕೂ ಆಗಲ್ಲ. ಅದರ ನಂಬರ್ಸಲ್ಲಿ ನೋಡಬೇಕು, ಯಾವುದು ಏನಿದೆ ಅದರ ಎನಿಮಿ ಫ್ರೆಂಡ್ಲಿ ನ್ಯೂಟ್ರಲ್ ಕೆಲವು ನಂಬರ್ನ ಅನಲೈಸ್ ಮಾಡಿಬಿಟ್ಟು ಇದಕ್ಕೆ ಅಂತೇಳಿ ನಾವು ಅದನ್ನು ಟ್ಯಾಲಿ ಮಾಡಿ ಹ್ಯಾಡಪ್ ಮಾಡಬೇಕು. ಬಟ್ ನಾನು ಹೇಳ್ತೀನಿ ಅಂದರೆ ಮೇಯ್ನ್ ಇರೋದೇ ವೇದಿಕ್ ಅಸ್ಟ್ರಾಲಜಿ. ಅದೇ ಸಮುದ್ರ. ಅದು ಸಮುದ್ರದಲ್ಲಿ ಒಂದು ಚಿಕ್ಕದಾಗಿ ಒಂದು ಬೌಲಲ್ಲಿ ವಾಟರ್ ತಗೊಳ್ಳೋ ಹಾಗೆ ಯಾವುದೋ ಒಂದು ಸಂಖ್ಯಾಶಾಸ್ತ್ರ. ಅದು ಒಂದು ಪಾರ್ಟ್ ಆಫ್ ಸಬ್ಜೆಕ್ಟ್. ಜ್ಯೋತಿಷಾಸ್ತ್ರದಲ್ಲಿ ಒಂದು ಪಾರ್ಟ್ ಆಫ್ ಸಬ್ಜೆಕ್ಟು ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರ. ಇದು ಗೊತ್ತಿರಲಿ. ಯಾವುದೇ ಆಗಲಿ ಒಬ್ಬ ವ್ಯಕ್ತಿ ಒಂದು ದಶ ನಡೀತಾನೇ ಇರುತ್ತೆ ಆ ವ್ಯಕ್ತಿಯ ಜೀವನದಲ್ಲಿ. ಆ ದಶ ನಾವು ನೋಡ್ಕೋಬೇಕು. ಅದೇ ನಾವು ಜಾತಕದಲ್ಲಿ ಕೊಟ್ಟಿರೋಂಥ ಅವರು ಡೇಟ್ ಆಫ್ ಬರ್ತು ಸಮಯದಲ್ಲಿ ನಾವು ಜಾತಕ ನೋಡಬೇಕು. ಆ ಜಾತಕದಲ್ಲಿ ಯಾವ ದಶ ನಡೀತಾ ಇದೆ, ಭುಕ್ತಿ ಯಾರು ನಡೀತಾ ಇದೆ, ಅಂತರ್ಭುಕ್ತಿ. ನೋಡಿ, ಜಾತಕದಲ್ಲಿ ಅದರಲ್ಲೂ ಹೆಚ್ಚಾಗಿ ವೇದಿಕ್ ಅಸ್ಟ್ರಾಲಜಿ 3 ಇವೆಂಟ್ ಬರುತ್ತೆ. ಫಸ್ಟು ದಶ, ಭುಕ್ತಿ ಮತ್ತು ಅಂತರ್ಭುಕ್ತಿ, 3 ಇವೆಂಟ್. ದಶ ಅಂದರೆ ಮೇಯ್ನ್ ಸೆಂಟ್ರಲ್ ಗೌರ್ಮೆಂಟ್, ಭುಕ್ತಿ ಅಂದರೆ ಸ್ಟೇಟ್ ಗೌರ್ಮೆಂಟ್, ಅಂತರ್ಭುಕ್ತಿ ಅಂದರೆ ನಮಗೆ ಲೋಕಲ್ ಅಸೋಸಿಯೇಷನ್ ಅವ್ರು ಕೊಡ್ತಾರೆ. ದಶದಲ್ಲಿ ಕೊಡ್ತಾರೆ, ಓಕೆ. ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಅಂದರೆ ಭುಕ್ತಿ ಅವ್ರು ಕೊಡ್ತಾರೆ, ಅವರು ರೆಡಿ ಇದ್ದಾರೆ. ನೆಕ್ಸ್ಟ್ ಅಂತರ್ಭುಕ್ತಿಲಿ ನಮ್ಮನ್ನು ತಡೆ ಹಿಡಿತಾ ಇದ್ದಾರೆ, ಅಂದರೆ ಅವ್ರು ಕೊಡ್ತಾ ಇಲ್ಲ, ಅವ್ರಿಗೆ ಕೊಡೋಕ್ಕೆ ಮನಸ್ಸಿಲ್ಲ. ಅದು ಯಾವಾಗ ನಮಗೆ ನಾವು ಅಂದ್ಕೊಂಡಿದ್ದ ಕೆಲಸಗಳು ಆಗುತ್ತೆ, ಅಥವಾ ನಾವು ಯಾವುದೋ ಒಂದು ನಿಮ್ಮದು ಸಮಸ್ಯೆ ಏನೇ ಇದ್ದಾಗ ಕೇಳಿದಾಗ ಯಾವಾಗ ನಮಗೆ ರಿಲೀಸ್ ಆಗುತ್ತೆ ಅಂದಾಗ ಅಲ್ಲಿ ನೋಡ್ಕೋಬೇಕು. ಮುಂದಿನ ಟೈಮ್ ನೋಡಿ ಅನಲೈಸ್ ಮಾಡಬೇಕು. ಸೊ ಹಿಂಗೆ ಇನ್ನೊಂದು 2-3 ತಿಂಗಳೊಳಗೆ ನಿಮಗೆ ಒಂದು ಆಗುವಂಥ ಕೆಲಸಗಳು ಸಾಕಷ್ಟು ಇರುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ದಾನ ಮಂತ್ರಗಳು ಪಠನೆ ಮಾಡಬೇಕು. ಮಾಡಿದಾಗ ನಮಗೆ ಮುಂದಿನ ದಾರಿ ನಮಗೆ ಭಾಳ ಅತ್ಯುತ್ತಮವಾಗಿ ಕಾಣಬರುತ್ತೆ. ನೋಡಿ ವೀಕ್ಷಕರೇ, ಇಷ್ಟೇ. ಅಸ್ಟ್ರಾಲಜಿ ಅಂದರೆ ಮೇಯ್ನ್ ಪ್ಯೂರ್, ಅದನ್ನು ನಾವು ನೋಡ್ಕೋಬೇಕು. ಈಗಿನ ದಿನಗಳಲ್ಲಿ ಅದನ್ನು ಅಸ್ಟ್ರಾಲಜಿ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಎಲ್ಲ ವೇಷಧಾರಿಗಳಿಂದ ಓಡೋಗ್ತಾರೆ. ನಮ್ಮವರು ವೇಷಧಾರಿಗಳಿಂದನೇ ಓಡೋಗೋದು. ಅವರೇನೋ ಒಂದು ಇದು ಮಾಡಿಬಿಟ್ಟಿರ್ತಾರೆ, ಅವರಿಂದನೇ ಓಡೋಗ್ಬಿಡ್ತಾರೆ. ಅಸ್ಟ್ರಾಲಜಿ ಯಾರು ಈಗಿನ ಒಂದು ಇದರಲ್ಲಿ ಕಲ್ತಿರೋದು ತುಂಬ 100ಕ್ಕೆ 100 ಕಮ್ಮಿ. ಯಾರೋ ಕೆಲವರು ಅಷ್ಟೇ, ಎಲ್ಲರೂ ಕಲ್ತಿರಲ್ಲ. ಎಲ್ಲರೂ ಇದು ದೇವಸ್ಥಾನಗಳಿಂದ, ಪೂಜಾರಿಗಳಿಂದ, ವೇಷಧಾರಿಗಳಿಂದ ನಮ್ಮವ್ರು ಓಡ್ತಾ ಇದ್ದಾರೆ. ಅವ್ರು ಅಸ್ಟ್ರಾಲಜಿನೇ ಕಲ್ತಿಲ್ಲ. ಅವ್ರ ಹತ್ರ ಹೋದರೆ ಫಸ್ಟ್ ಹೇಳೋದು ಅಷ್ಟೇ, ದೋಷ ಹೇಳ್ತಾರೆ, ಇಲ್ಲ ಪೂಜೆ ಹೇಳ್ತಾರೆ, ಇಲ್ಲ ನೋಡಿ ಹೇಳೋಣ ಅಂತ ಹೇಳ್ತಾರೆ. ಅದರಲ್ಲೂ ನನ್ನ ಕನ್ಸಲ್ಟೇಷನ್ ತೊಗೊಂಡಾಗ ನಾನು ಫಸ್ಟು ತೊಗೊಳ್ಳೋದೇ ಜಾತಕಕ್ಕಿಂತ ಹೆಚ್ಚಾಗಿ ಪ್ರಶ್ನಶಾಸ್ತ್ರ ತೊಗೊಳ್ತೀನಿ. ಪ್ರಶ್ನಶಾಸ್ತ್ರ ಅಕ್ಯುರೇಟಾಗಿ ಕೊಡುತ್ತೆ, ಕರೆಂಟ್ ಇವೆಂಟ್ ಕೊಡುತ್ತೆ, ಎಸ್ ಆರ್ ನೋ ಏನು ಕೊಡುತ್ತೆ ಅಥವಾ ಕೊಡಲ್ವೋ ಅದರಲ್ಲಿ ನೋಡ್ಕೋಬೇಕು ಅಷ್ಟೇ. ಗುಡ್ ಆರ್ ಬ್ಯಾಡ್, ಆಗುತ್ತಾ ಅಥವಾ ಆಗಲ್ಲ, ಯಾವಾಗ ಆಗುತ್ತೆ ಆ ಟೈಮ್ ನೋಡ್ಕೋಬೇಕು. ಅಲ್ಲಿವರೆಗೂ ನಿಧಾನವಾಗಿ ಇರುವಾಗ ಅಷ್ಟೇ. ಅಲ್ಲಿವರೆಗೂ ಮಂತ್ರ ಪಠನೆ ಮಾಡಬೇಕು. ಜೊತೆಗೆ ಕೆಲವು ಗ್ರಹಗಳು ರೆಟ್ರೋಗ್ರೇಡ್ ಆದಾಗ ಅದಕ್ಕೆ ನಾನು ದಾನ ಸಜೆಷನ್ ಮಾಡ್ತೀನಿ. ಇದನ್ನು ನಾನು ನಿಮಗೆ ಜ್ಯೋತಿಷ್ಯದಲ್ಲಿ ಭಾಳಷ್ಟು ವಿಶ್ಲೇಷಣೆ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಹೆಚ್ಚಾಗಿ ನನ್ನ ಗುರುಗಳಾದಂಥ ಪಂಡಿತ್ ದಿನೇಶ್ ಗುರೂಜಿಯವರ ಒಂದು ಗರಡಿಯಲ್ಲಿ ನಾವು ಪಳಗಿರೋದು. ನಾವೆಲ್ಲ ISO ಸ್ಟ್ಯಾಂಡರ್ಡಿಂದ ಕಲಿತು ನಾವು ಒಂದು ಪ್ರಿಡಿಕ್ಷನ್ ಮಾಡ್ತಾಯಿದ್ದೀವಿ. ಸೊ ವೀಕ್ಷಕರೇ, ಈಗಿನ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಸಮಾಜದಲ್ಲಿರ್ಬೋದು, ಸಾಕಷ್ಟು ಕಡೆ ಹೋಗಿ ದುಂಡು ವೆಚ್ಚ ಮಾಡ್ಕೋಬೇಡಿ. ಅದರಲ್ಲೂ ಸಂಖ್ಯಾಶಾಸ್ತ್ರದಲ್ಲಿ ಕೂಡ ಸಾಕಷ್ಟು ಕಡೆ ಹೋಗಿ ಕೇಳ್ಕೊಳ್ತೀರ, ಅದರಲ್ಲೂ ಕೂಡ ಮಾಡಿರೋದು ತುಂಬ ಕಮ್ಮಿ. ಅದರಲ್ಲಿ ಕೂಡ ನೀವು ಪೂರ್ತಿಯಾಗಿ ಅನಲೈಸ್ ಮಾಡೋದಕ್ಕಾಗಲ್ಲ. ಮೇಯ್ನ್ ಎಲ್ಲಿ ಬರಬೇಕು, ಮತ್ತೆ ವೇದಿಕ್ ಅಸ್ಟ್ರಾಲಜಿ. ಸೊ ಗೊತ್ತಾಯ್ತು ಅನಿಸುತ್ತೆ ಈ ಒಂದು ಜ್ಯೋತಿಷಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಇರುವಂಥ ಒಂದು ವ್ಯತ್ಯಾಸ. ಓಕೆ, ನಮಸ್ಕಾರ ಎಲ್ಲರಿಗೂ. ಸರ್ವೇ ಜನಂ ಸುಖಿನೋ ಭವಂತು.